ಶೆಫಾಲಿ ಕುಸಿದು ಬೀಳ್ತಾ ಇದ್ದಂತೆ ಆಸ್ಪತ್ರೆಗೆ ಇವರನ್ನ ರವಾನೆ ಮಾಡಲಾಗಿದೆ. ಮುಂಬೈನ ಆಸ್ಪತ್ರೆಗೆ ಇವರ ಪತಿ ಫರಾಗ್ ತ್ಯಾಗಿ ಇವರನ್ನ ದಾಖಲು ಮಾಡ್ತಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ದಿಢೀರ್ ಅಸ್ವಸ್ಥರಾಗಿದ್ರು ಶೆಫಾಲಿ. ಆಸ್ಪತ್ರೆಗೆ ಸಾಗುತ್ತಿದ್ದ ದಾರಿಯಲ್ಲೇ ಶೆಫಾಲಿ ಮೃತಪಟ್ಟಿದ್ದಾರೆ. ಹಲವು ದಿನಗಳಿಂದ ನಟಿ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ. ಪತಿಯ ಹೇಳಿಕೆಯನ್ನ ಸದ್ಯ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅನುಮಾನವೂ ಕೂಡ ಕಾಡ್ತಾ ಇದೆ ಇವರ ಸಾವಿನ ಹಿಂದೆ. ಹೀಗಾಗಿ ಪೊಲೀಸರು ಇವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ನಟಿ ಶೆಫಾಲಿ ಸಾವನ್ನಪ್ಪಿರುವಂತಹದ್ದು ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ರ ಅಥವಾ ಏನಾದ್ರೂ ಆಯ್ತಾ, ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಇದೆ. ಶೆಫಾಲಿ ಕುಸಿದು ಬೀಳ್ತಾ ಇದ್ದಂತೆ ಆಸ್ಪತ್ರೆಗೆ ಇವರನ್ನ ರವಾನೆ ಮಾಡಲಾಗಿದೆ. ಮುಂಬೈನ ಆಸ್ಪತ್ರೆಗೆ ಇವರ ಪತಿ ಫರಾಗ್ ತ್ಯಾಗಿ ಇವರನ್ನ ದಾಖಲು ಮಾಡ್ತಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ದಿಢೀರ್ ಅಸ್ವಸ್ಥರಾಗಿದ್ರು ಶೆಫಾಲಿ. ಆಸ್ಪತ್ರೆಗೆ ಸಾಗುತ್ತಿದ್ದ ದಾರಿಯಲ್ಲೇ ಶೆಫಾಲಿ ಮೃತಪಟ್ಟಿದ್ದಾರೆ. ಹಲವು ದಿನಗಳಿಂದ ನಟಿ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ. ಪತಿಯ ಹೇಳಿಕೆಯನ್ನ ಸದ್ಯ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅನುಮಾನವೂ ಕೂಡ ಕಾಡ್ತಾ ಇದೆ ಇವರ ಸಾವಿನ ಹಿಂದೆ. ಹೀಗಾಗಿ ಪೊಲೀಸರು ಇವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ನಟಿ ಶೆಫಾಲಿ ಸಾವನ್ನಪ್ಪಿರುವಂತಹದ್ದು ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ರ ಅಥವಾ ಏನಾದ್ರೂ ಆಯ್ತಾ, ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಇದೆ. ಶೆಫಾಲಿ ಕುಸಿದು ಬೀಳ್ತಾ ಇದ್ದಂತೆ ಆಸ್ಪತ್ರೆಗೆ ಇವರನ್ನ ರವಾನೆ ಮಾಡಲಾಗಿದೆ. ಮುಂಬೈನ ಆಸ್ಪತ್ರೆಗೆ ಇವರ ಪತಿ ಫರಾಗ್ ತ್ಯಾಗಿ ಇವರನ್ನ ದಾಖಲು ಮಾಡ್ತಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ದಿಢೀರ್ ಅಸ್ವಸ್ಥರಾಗಿದ್ರು ಶೆಫಾಲಿ. ಆಸ್ಪತ್ರೆಗೆ ಸಾಗುತ್ತಿದ್ದ ದಾರಿಯಲ್ಲೇ ಶೆಫಾಲಿ ಮೃತಪಟ್ಟಿದ್ದಾರೆ. ಹಲವು ದಿನಗಳಿಂದ ನಟಿ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ. ಪತಿಯ ಹೇಳಿಕೆಯನ್ನ ಸದ್ಯ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅನುಮಾನವೂ ಕೂಡ ಕಾಡ್ತಾ ಇದೆ ಇವರ ಸಾವಿನ ಹಿಂದೆ. ಹೀಗಾಗಿ ಪೊಲೀಸರು ಇವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ನಟಿ ಶೆಫಾಲಿ ಸಾವನ್ನಪ್ಪಿರುವಂತಹದ್ದು ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ರ ಅಥವಾ ಏನಾದ್ರೂ ಆಯ್ತಾ, ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಇದೆ. ಶೆಫಾಲಿ ಕುಸಿದು ಬೀಳ್ತಾ ಇದ್ದಂತೆ ಆಸ್ಪತ್ರೆಗೆ ಇವರನ್ನ ರವಾನೆ ಮಾಡಲಾಗಿದೆ. ಮುಂಬೈನ ಆಸ್ಪತ್ರೆಗೆ ಇವರ ಪತಿ ಫರಾಗ್ ತ್ಯಾಗಿ ಇವರನ್ನ ದಾಖಲು ಮಾಡ್ತಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ದಿಢೀರ್ ಅಸ್ವಸ್ಥರಾಗಿದ್ರು ಶೆಫಾಲಿ. ಆಸ್ಪತ್ರೆಗೆ ಸಾಗುತ್ತಿದ್ದ ದಾರಿಯಲ್ಲೇ ಶೆಫಾಲಿ ಮೃತಪಟ್ಟಿದ್ದಾರೆ. ಹಲವು ದಿನಗಳಿಂದ ನಟಿ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ. ಪತಿಯ ಹೇಳಿಕೆಯನ್ನ ಸದ್ಯ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅನುಮಾನವೂ ಕೂಡ ಕಾಡ್ತಾ ಇದೆ ಇವರ ಸಾವಿನ ಹಿಂದೆ. ಹೀಗಾಗಿ ಪೊಲೀಸರು ಇವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ನಟಿ ಶೆಫಾಲಿ ಸಾವನ್ನಪ್ಪಿರುವಂತಹದ್ದು ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ರ ಅಥವಾ ಏನಾದ್ರೂ ಆಯ್ತಾ, ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಇದೆ. ಶೆಫಾಲಿ ಕುಸಿದು ಬೀಳ್ತಾ ಇದ್ದಂತೆ ಆಸ್ಪತ್ರೆಗೆ ಇವರನ್ನ ರವಾನೆ ಮಾಡಲಾಗಿದೆ. ಮುಂಬೈನ ಆಸ್ಪತ್ರೆಗೆ ಇವರ ಪತಿ ಫರಾಗ್ ತ್ಯಾಗಿ ಇವರನ್ನ ದಾಖಲು ಮಾಡ್ತಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ದಿಢೀರ್ ಅಸ್ವಸ್ಥರಾಗಿದ್ರು ಶೆಫಾಲಿ. ಆಸ್ಪತ್ರೆಗೆ ಸಾಗುತ್ತಿದ್ದ ದಾರಿಯಲ್ಲೇ ಶೆಫಾಲಿ ಮೃತಪಟ್ಟಿದ್ದಾರೆ. ಹಲವು ದಿನಗಳಿಂದ ನಟಿ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ. ಪತಿಯ ಹೇಳಿಕೆಯನ್ನ ಸದ್ಯ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ.
ಅನುಮಾನವೂ ಕೂಡ ಕಾಡ್ತಾ ಇದೆ ಇವರ ಸಾವಿನ ಹಿಂದೆ. ಹೀಗಾಗಿ ಪೊಲೀಸರು ಇವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ನಟಿ ಶಫಾಲಿ ಸಾವನ್ನಪ್ಪಿರುವಂತಹದ್ದು ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ರ ಅಥವಾ ಏನಾದ್ರೂ ಆಯ್ತಾ, ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಇದೆ. ಶಫಾಲಿ ಕುಸಿದು ಬೀಳ್ತಾ ಇದ್ದಂತೆ ಆಸ್ಪತ್ರೆಗೆ ಇವರನ್ನ ರವಾನೆ ಮಾಡಲಾಗಿದೆ. ಮುಂಬೈನ ಆಸ್ಪತ್ರೆಗೆ ಇವರ ಪತಿ ಪರಾಗ್ ತ್ಯಾಗಿ ಇವರನ್ನ ದಾಖಲು ಮಾಡ್ತಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ದಿಢೀರ್ ಅಸ್ವಸ್ಥರಾಗಿದ್ದರು ಶಫಾಲಿ. ಆಸ್ಪತ್ರೆಗೆ ಸಾಗುತ್ತಿದ್ದ ದಾರಿಯಲ್ಲೇ ಶಫಾಲಿ ಮೃತಪಟ್ಟಿದ್ದಾರೆ. ಹಲವು ದಿನಗಳಿಂದ ನಟಿ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ. ಪತಿಯ ಹೇಳಿಕೆಯನ್ನ ಸದ್ಯ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅನುಮಾನವೂ ಕೂಡ ಕಾಡ್ತಾ ಇದೆ ಇವರ ಸಾವಿನ ಹಿಂದೆ. ಹೀಗಾಗಿ ಪೊಲೀಸರು ಇವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ನಟಿ ಶಫಾಲಿ ಸಾವನ್ನಪ್ಪಿರುವಂತಹದ್ದು ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ರ ಅಥವಾ ಏನಾದ್ರೂ ಆಯ್ತಾ, ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಇದೆ. ಶಫಾಲಿ ಕುಸಿದು ಬೀಳ್ತಾ ಇದ್ದಂತೆ ಆಸ್ಪತ್ರೆಗೆ ಇವರನ್ನ ರವಾನೆ ಮಾಡಲಾಗಿದೆ. ಮುಂಬೈನ ಆಸ್ಪತ್ರೆಗೆ ಇವರ ಪತಿ ಪರಾಗ್ ತ್ಯಾಗಿ ಇವರನ್ನ ದಾಖಲು ಮಾಡ್ತಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ದಿಢೀರ್ ಅಸ್ವಸ್ಥರಾಗಿದ್ದರು ಶಫಾಲಿ. ಆಸ್ಪತ್ರೆಗೆ ಸಾಗುತ್ತಿದ್ದ ದಾರಿಯಲ್ಲೇ ಶಫಾಲಿ ಮೃತಪಟ್ಟಿದ್ದಾರೆ. ಹಲವು ದಿನಗಳಿಂದ ನಟಿ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ. ಪತಿಯ ಹೇಳಿಕೆಯನ್ನ ಸದ್ಯ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅನುಮಾನವೂ ಕೂಡ ಕಾಡ್ತಾ ಇದೆ ಇವರ ಸಾವಿನ ಹಿಂದೆ. ಹೀಗಾಗಿ ಪೊಲೀಸರು ಇವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ನಟಿ ಶಫಾಲಿ ಸಾವನ್ನಪ್ಪಿರುವಂತಹದ್ದು ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ರ ಅಥವಾ ಏನಾದ್ರೂ ಆಯ್ತಾ, ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಇದೆ. ಶಫಾಲಿ ಕುಸಿದು ಬೀಳ್ತಾ ಇದ್ದಂತೆ ಆಸ್ಪತ್ರೆಗೆ ಇವರ ಪತಿ ಪರಾಗ್ ತ್ಯಾಗಿ ಇವರನ್ನ ದಾಖಲು ಮಾಡ್ತಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ದಿಢೀರ್ ಅಸ್ವಸ್ಥರಾಗಿದ್ದರು ಶಫಾಲಿ. ಆಸ್ಪತ್ರೆಗೆ ಸಾಗುತ್ತಿದ್ದ ದಾರಿಯಲ್ಲೇ ಶಫಾಲಿ ಮೃತಪಟ್ಟಿದ್ದಾರೆ. ಹಲವು ದಿನಗಳಿಂದ ನಟಿ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ. ಪತಿಯ ಹೇಳಿಕೆಯನ್ನ ಸದ್ಯ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅನುಮಾನವೂ ಕೂಡ ಕಾಡ್ತಾ ಇದೆ ಇವರ ಸಾವಿನ ಹಿಂದೆ. ಹೀಗಾಗಿ ಪೊಲೀಸರು ಇವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ನಟಿ ಶಫಾಲಿ ಸಾವನ್ನಪ್ಪಿರುವಂತಹದ್ದು ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಥವಾ ಏನಾದ್ರೂ ಆಯ್ತಾ, ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಇದೆ. ಶಫಾಲಿ ಕುಸಿದು ಬೀಳ್ತಾ ಇದ್ದಂತೆ ಆಸ್ಪತ್ರೆಗೆ ಇವರನ್ನ ರವಾನೆ ಮಾಡಲಾಗಿದೆ. ಮುಂಬೈನ ಆಸ್ಪತ್ರೆಗೆ ಇವರ ಪತಿ ಪರಾಗ್ ತ್ಯಾಗಿ ಇವರನ್ನ ದಾಖಲು ಮಾಡ್ತಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ದಿಢೀರ್ ಅಸ್ವಸ್ಥರಾಗಿದ್ದರು ಶಫಾಲಿ. ಆಸ್ಪತ್ರೆಗೆ ಸಾಗುತ್ತಿದ್ದ ದಾರಿಯಲ್ಲೇ ಶಫಾಲಿ ಮೃತಪಟ್ಟಿದ್ದಾರೆ. ಹಲವು ದಿನಗಳಿಂದ ನಟಿ ಚಿಕಿತ್ಸೆಯನ್ನ ಪಡಿತಾ ಇದ್ರಂತೆ. ಪತಿಯ ಹೇಳಿಕೆಯನ್ನ ಸದ್ಯ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅನುಮಾನವೂ ಕೂಡ ಕಾಡ್ತಾ ಇದೆ ಇವರ ಸಾವಿನ ಹಿಂದೆ. ಹೀಗಾಗಿ ಪೊಲೀಸರು ಇವರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ನಟಿ ಶಫಾಲಿ ಸಾವನ್ನಪ್ಪಿರುವಂತಹದ್ದು ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ರ ಅಥವಾ ಏನಾದ್ರೂ ಆಯ್ತಾ, ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಇದೆ.